ಇದನ್ನೆಲ್ಲ ನಾನು ನಿಂತ್ಕೊಂಡು ನೋಡ್ಬೇಕಾ? ನಾನು ಸುಮ್ಕೆ ನೋಡ್ಬೇಕಾ? ಇವನ್ನ ಆ ಕ್ಷಣದಾಗೆ ಊರ್ ಬಾಗ್ಲಾಗಿ ಎತ್ಕೊಂಡು ಹೋಗಿ ಇವನ್ ಎದೆ ಬಗ್ದು ಅವನ್ ಕಳ್ಳ ನನ್ನ ಕುತ್ತಿಗೆ ಹಾಕೋಬೇಕು ಅಂತ ಅನ್ಸಿತ್ತು. ನಿನ್ ಮಕ ನೋಡ್ಕೊಂಡು ಅವನ್ನ ಇಲ್ಲಿವರೆಗೆ ಹೇಳ್ಕೊಂಬಂದಿನ ಮಾದಪ್ಪಣ. ಇಷ್ಟೆಲ್ಲ ಆದ್ಮ್ಯಾಕು ಏನು ಮಾಡಿದಿರೋ ಮಳ್ಳ ನಿಂತವನಲ್ಲ ಇವನ್ನ ಏನ್ ಮಾಡ್ಬೇಕು ಮಾದಪ್ಪಣ? ಏನ್ ಮಾಡ್ಬೇಕು ಮಾದಪ್ಪಣ? ಬರೀ ನಮಗಲ್ಲ, ಇಡೀ ಮಾರಿಗುಡಿಗೆ ಗೊತ್ತಾಗಿದೆ ನಿಮ್ಮ ಮಗ ಎಂತ ಗನಂದಾರಿ ಕೆಲಸ ಮಾಡಿದ್ದಾನೆ ಅಂತ. ಸಾಕ್ಷಿಗಳು ನಾವು ಸಾಕ, ಇಲ್ಲ ಊರ್ ಜನರನ್ನ ಕರೆಸಿ ಸಾಲ ನಿಮ್ಮ ಮುಂದೆ ನಿಲ್ಸ್ಲಾ? ಕಟ್ಕೊಂಡು ಹೆಂಡತಿ ಜೊತೆಲಿ ಇರ್ಬೇಕಾದ್ರೇನೆ ಪ್ರೀತಿ ಮಾಡೋದಕ್ಕೆ ಇನ್ನೊಂದು ಹುಡುಗಿ ಬೇಕು ಇವನ್ಗೆ. ಇವನ ಮೇಲೆ ಎಷ್ಟು ಸತಿ ಅನುಮಾನ ಬಂದಾಗೆಲ್ಲ ಛೆ ಇವನು ನಮ್ಮ ಹುಡುಗ, ಚಿಕ್ಕ ವಯಸ್ಸಿಂದ ಇವನು ನೋಡ್ಕೊಂಡು ಬಂದಿರೋ ಹುಡುಗ, ಅವನ ಮೇಲೆಲ್ಲ ಅನುಮಾನ ಪಡಬಾರ್ದು ಅಂತ ನಮಗೆ ನಾವೇ ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡಿದ್ದೇವೆ ಹೊರತು ಅವನ ಮೇಲೆ ಇದುವರೆಗೂ ಸುಲಭವಾಗಿ ಅನುಮಾನ ಪಟ್ಟವರೇ ಅಲ್ಲ. ಆದರೆ ಇವತ್ತು ಇವನು ಇಂಥ ನೀಚ್ ಕೆಲಸ ಮಾಡಿದ್ದಾನೆ ಅಂತ ನೆನೆಸ್ಕೊಳ್ತಿದ್ರೆ ಒಂದಲ್ಲ 10 ಗುಂಡು ಹೊಡೆದ್ರೂ ತಪ್ಪಲ್ಲ ಅನಿಸ್ತಿದೆ. ನಾಗರಿಕತೆ ಕಲ್ತಿರೋ ಜನ ನಾವು, ಮರ್ಯಾದೆಗೆ ಹಂಚು ಬದುಕ್ತಿದ್ದೀವಿ. ಕಾನೂನು ಕೈಗೆ ತಗೊಳ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸೀನಾ ಇವತ್ತಿಗೂ ಜೀವಂತವಾಗಿದ್ದಾನಷ್ಟೆ. ಹೆಂಡ್ತೀರ್ನ ನೋಯಿಸಿ ಜೀವನ ಪರ್ಯಂತ ಜೊತೆಯಾಗಿ ಬರೋ ಸಂಗಾತಿನ ಬಿಟ್ಟು ಇನ್ನೊಂದು ಹುಡುಗಿ ಹಿಂದೆ ಹೋಗೋ ಪ್ರತಿಯೊಬ್ಬ ಗಂಡಸಿಗೂ ಈ ಸೀನಾ ಉದಾಹರಣೆ ಆಗಿರಬೇಕು. ಈ ಕ್ಷಣನೇ ಪೊಲೀಸಿಗೆ ಕಾಲ್ ಮಾಡಿ ಇವನ್ನ ಒದ್ದು ಒಳಗೆ ಹಾಕ್ಸಿದ್ರೆ ಊರಲ್ಲಿರೋ ಜನರು ಕೂಡ ಈ ಥರ ತಪ್ಪು ಮಾಡೋಕ್ಕೂ ಮುಂಚೆ 100 ಸಲ ಯೋಚನೆ ಮಾಡಬೇಕು. ಹಾಗಾಗತ್ತೆ. ಈಗಲೇ ಕಾಲ್ ಮಾಡ್ತೇನೆ. ಅದಕ್ಕೆ ದಯವಿಟ್ಟು ನಿನ್ನ ಕಾಲಕ್ಕೆ ಬೀಳ್ತೀನಿ, ದಯವಿಟ್ಟು ಇಂಥ ಕೆಲಸ ಮಾತ್ರ ಮಾಡಬೇಡ. ಅದಕ್ಕೆ ದಯವಿಟ್ಟು ನಿಜ ಕಣ್ತಾಯಿ, ನಿಜ. ಯಾವ ಕಾರಣಕ್ಕೂ ಪೊಲೀಸರಿಗೆ ಫೋನ್ ಮಾಡಕೂಡ್ದು. ಯಾಕೆ ಮಾಡಬೇಕು? ಪೊಲೀಸ್ನವ್ರು ಬರ್ತಾರೆ, ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ, 2 ದಿನ ಉಳಿಸ್ತಾರೆ, 1 ವಾರ 2 ವಾರ ಆಮೇಲೆ ಬಿಟ್ಟು ಕಳಿಸ್ತಾರಲ್ಲ. ಅದಕ್ಕೆ ಮುಗಿಸ್ಬಿಡ್ಬೇಕು. ಇಂಥ ವಿಷದ ಗಿಡ ಇತ್ತು ಅನ್ನೋ ಸುಳು ಕೂಡ ಕೊಡಬಾರ್ದು, ಮುಗಿಸ್ಬಿಡ್ಬೇಕು. ಶಿವು, ತಗೋ, ನಿನ್ನ ತಂಗಿಗೆ, ನನ್ನ ಸೊಸೆಗೆ ಮೋಸ ಮಾಡಿ ಈ ನನ್ನ ಮಗನಿಗೆ ಸುಟ್ಟು ಬಿಡೋಣ. ನಿನಗೆ ಬಂದೂಕ್ ಬೇಕಾ? ಕತ್ತಿ ತರಲ, ಉಳೋದು ಸುಡೋದು ಆಮೇಲೆ ನೋಡ್ಕೊಳ್ಳೋಣ. ಆದರೆ ಈ ನನ್ನ ಮಗ ಮಾತ್ರ ಜೀವಂತ ಇರಬಾರ್ದು. ನನ್ನ ಪಾಲಿಗಿರೋ ದೇವರು ಅಂದ್ರೆ ನೀವು ಮತ್ತೆ ಅಣ್ಣ. ನಿಮ್ಮಿಂದಾನೆ ನನ್ನ ಮಾಂಗಲ್ಯ ಭಾಗ್ಯ ಹೋಗ್ಬೇಕಾ? ಅನ್ಯಾಯ ಆಗಿರೋ ನಾನೇ ಸುಮ್ಮನಿದ್ದೀನಿ. ನೀವು ಯಾಕೆ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ, ಏನೇ ಸಮಸ್ಯೆ ಇದ್ರು ಕೂತ್ಕೊಂಡು ಮಾತಾಡಿ ಪರಿಹರಿಸ್ಕೊಳ್ಳೋಣ. ಸುಮ್ಮನೆ ಹಿಂಗೆ ಕೂಗಾಡೋದು, ಹೊಡೆದಾಡೋದು, ಕಿರ್ಚಾಡೋದು ಇದೆಲ್ಲ ಏನು ಬೇಡ ಮಾವ. ದಯವಿಟ್ಟು ನಿಮ್ಮ ಕೈ ಮುಗ್ದು ಬೇಡ್ಕೋತೀನಿ, ನನ್ನ ಮಾತು ಕೇಳಿ ಮಾವ, ದಯವಿಟ್ಟು. ಶಭಾಷ್ ಕೊಂಡು, ಶಭಾಷ್. ಕೇಳಿಸ್ಕೊಂಡೆ ಮಾವ, ಸತ್ಯ ಅನ್ನೋದು ಸುಳ್ಳಿನ ಬಟ್ಟೆ ಹಾಕೊಂಡು ಊರು ತಿರುಗುವಾಗ ಆ ಊರಿನ ಸಂತೆಲೆ ಆ ಬಟ್ಟೆ ಕಳಿಸ್ಬಿದ್ದು ಬಟಾ ಬಾಯಲ್ಲಾಗ್ತಿದ್ರು. ರಶ್ಮಿ ಹೇಳ್ತಿದ್ದಾಳೆ ಅವಳು ಗಂಡಂಗೇನು ತೊಂದರೆ ಆಗ್ಬಾರ್ದಂತೆ, ಕೂತು ಮಾತಾಡ್ಬೇಕಂತೆ. ಕುಂಟು, ನೀನು ಯಾವ ಕಾಲದಲ್ಲಿದೆಯಾ ಕುಂಟು? ಇದು 2026. ಹೆಣ್ಮಕ್ಳು ಪಕ್ಕದ ಮನೆ ಹೋಗೋದಕ್ಕೂ ಗಂಡನ ಪರ್ಮಿಷನ್ ತಗೊಂಡು ಹೋಗೋ ಕಾಲ ಮುಗ್ದು ಹೋಯ್ತು.
ನಿನಗೆ ಅನ್ಯಾಯ ಆಗ್ತಿದ್ರು ನಿನ್ ಗಂಡನ ರಕ್ಷಣೆಗೆ ನಿಂತಿದ್ಯಲ್ಲ. ಗಂಡ ಯಾವ ಗಂಡ ಪಾರು? ಯಾವ ಗಂಡ? ಯಾವಾಗ ನಮ್ ಗುಂಡುಗ್ ಮೋಸ ಮಾಡ್ಬೇಕು ಅನ್ನೋ ಆಲೋಚನೆ ಇವನ್ ತಲೆಗೆ ಬಂತೋ ಆವಾಗ್ಲೇ ಗಂಡನ ಸ್ಥಾನನ ಕಳ್ಕೊಂಡ್ಬಿಟ್ಟ. ಇವನ್ ನನ್ ಗುಂಡು ಗಂಡ ಅನ್ಸ್ಕೊಳಕ್ಕೆ ನಾಲಾಯಕ್. ನಿಜ ಮಾವ, ನಮ್ಮ ಜೊತೆನೇ ನಾಟಕ ಮಾಡಿಕೊಂಡು ನಮ್ಮೆಲ್ಲ ಎಷ್ಟು ಚೆನ್ನಾಗಿ ಅಮರ್ಸ್ಬಿಟ್ಟ. ಇಷ್ಟೆಲ್ಲ ಆಗ್ತಿದ್ರು ಏನು ಮಾತಾಡ್ದೆ ಹೆಂಗ್ ನಿಂತ್ಕೊಂಡಿದ್ದಾರೆ ನೋಡಿ. ಏಯ್, ನಿನ್ನೆ ಕೇಳ್ತಾ ಇರೋದು, ಯಾಕ್ಲಾ ಹಿಂಗ್ ಮಾಡ್ದೆ ಹೇಳ. ಹೇಳ ಯಾಕ್ಲ ಸಂಸಾರ ಹಾಳು ಮಾಡ್ಕೊಂಡೆ? ಅವಳು ಯಾವಳು? ಪಿಂಕಿ ಸವಾಸ ಮಾಡಿದ್ಯಾ? ಹೇಳ್ತೀಯೋ ನಿನ್? ಎಲ್ಲದಕ್ಕೂ ಉತ್ತರ ಕೈ ಎತ್ತದಾದ್ರೆ ನನಗೂ ಕೈ ಎತ್ತಕ್ ಬರುತ್ತೆ. ಮದುವೆ ಮಾಡಿಸ್ತಲ್ಲ, ಎಂತವ್ರ ಜೊತೆ ಮಾಡ್ತಿದ್ಯಾ? ನೋಡು ಹೆಂಗ ನೋಡು, ಬೆಟ್ಟಕ್ಕೆ ಸೀರೆ ಉಡ್ತಾಗವಳೆ. ಇವ್ರ ಜೊತೆ ಸಂಸಾರ ಮಾಡ್ಬೇಕಾ ನಾನು? ಆಗಲ್ಲ. ಏನ್ಲ ಕರ್ದೆ ನನ್ನ ತಂಗಿನ? ಶಿವು ದಮ್ಮಯ್ಯ ಅಂತೀನಿ, ಬಿಟ್ಬಿಡು ಶಿವು. ನೇಣ್ಗಂಬ ಏರ್ಸೋ ಮುಂಚೆ ಮಖಕ್ಕೆ ಕಪ್ಪಟ್ಟೆ ಹಾಕಿ ಅವನ ಕೊನೆ ಆಸೆ ಏನು ಅಂತ ಕೇಳೋ ಅವಕಾಶ ಕೊಡ್ತಾರೆ. ಆದರೆ ಆ ಕೊನೆ ಅವಕಾಶ ನಿನ್ನಂತೂ ಕೊಡಬಾರ್ದು.